ಸರ್ ಬಹುಶಃ ತಮಗೆ ವಿಜಯನಗರ ಜಿಲ್ಲೆ ಅಂತಂದು ಹೇಳಿದ್ರೆ ಇದು ಕಲ್ಯಾಣ ಕರ್ನಾಟಕದ ಅತ್ಯಂತ ಹಿಂದುಳಿದ ಜಿಲ್ಲೆ ಆಗಿರ್ತಕ್ಕಂಥದ್ದು. ಇದೀಗ ತಾನೇ ಉದಯ ಆಗಿರ್ತಕ್ಕಂಥ 2020ರಲ್ಲಿ ಡಿಕ್ಲೇರ್ ಆಗಿ 2021ರಲ್ಲಿ ಅದೇ ಅಧಿಕೃತವಾಗಿ ಚಾಲನೆಗೆ ಬಂದಿರತಕ್ಕಂಥದ್ದು. ಆದ್ರೆ 4-5 ವರ್ಷಗಳಲ್ಲಿ ಹೇಳಲಿಕ್ಕೆ ನಾವು ಏನೂ ಇಲ್ಲ. ಆ ರೀತಿಯಲ್ಲಿ ನೀರಸವಾದ ಅಭಿವೃದ್ಧಿ ಆಗ್ತಾ ಇದೆ. ಮುಖ್ಯವಾಗಿ ಜಿಲ್ಲಾ ಕೇಂದ್ರ ಅಂತ ಹೇಳಿದ್ರೆ ಜಿಲ್ಲಾ ಕೇಂದ್ರಕ್ಕೆ ಬೇಕಾಗಿರ್ತಕ್ಕಂಥ ಏನು ಆಫೀಸಸ್ ಇದಾವೆ ಅವು ಸಂಪೂರ್ಣವಾಗಿ ನಮ್ಮ ಜಿಲ್ಲೆಗೆ ಇನ್ನು ಶಿಫ್ಟ್ ಆಗಿಲ್ಲದೆ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಜಿಲ್ಲಾ ಆದ ನಂತರ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇರ್ಬೋದು, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಲಾ ಕಾಲೇಜ್ ಇರ್ಬೋದು, ಇವ್ರನ್ನ ನಾವು ಎಲ್ಲಿಯೂ ಕೂಡ ಕಾಣ್ತಾ ಇಲ್ಲ. ಇದು ಒಂದ್ ರೀತಿಯಲ್ಲಿ ನಮ್ಗೆ ಬೇರೆ ಜಿಲ್ಲೆಗಳನ್ನೇ ಅವಲಂಬಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಆಗಿದೆ. ಇದ್ರ ಜೊತೆಗೆ ಸಿದ್ದರಾಮಯ್ಯನವರು ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಕೀರ್ತಿಗೆ ಪಾತ್ರರಾಗ್ತಾರೆ. ಇದು ದಾಖಲೆ ಬಜೆಟ್ ಅಂತ ಹೇಳಿ ಮೀಡಿಯಾದಲ್ಲೆಲ್ಲ ನಾವು ನೋಡ್ತಾ ಇದೀವಿ. ದಾಖಲೆ ಕೇವಲ ಅಂಕಿ ಅಂಶಗಳಲ್ಲಿ ಇರಬಾರ್ದು ಸರ್. ಜನಮಾನಸದಲ್ಲಿ ಉಳಿಬೇಕಾಗಿರ್ತಕ್ಕಂಥದ್ದನ್ನ ಮಾಡ್ಬೇಕು ಅನ್ನೋದು ನಮ್ಮ ಆಗ್ರಹ ಆಗಿದೆ. ಈ ಬಜೆಟ್ ನಡೀತಕ್ಕಂತ ಅನುಗುಣವಾಗಿ ನಮ್ಮ ಜಿಲ್ಲೆಗೆ ಎಸ್ಪೆಷಲಿ ಬೇಕಾಗಿರೋದು ಸ್ಲಮ್ ಬೋರ್ಡಿಗೆ ಬೇಕಾಗಿರ್ತಕ್ಕಂಥ ಒಂದು ಅನುದಾನನ ಅತಿ ಹೆಚ್ಚಿನ ಮಟ್ಟದಲ್ಲಿ. ಯಾಕೆ ಅಂದ್ರೆ ಇಲ್ಲಿ ಖಾಸಗಿ ಸ್ಲಮ್ಗಳು ಇದಾವೆ, ಆಮೇಲೆ ಸರ್ಕಾರಿ ಸ್ಲಮ್ಗಳು ಇದಾವೆ. ಈ ಖಾಸಗಿ ಸ್ಲಮ್ಗಳಲ್ಲಿ ಓನರ್ಗಳು ಇರ್ತಕ್ಕಂಥ ಕಾರಣ ಆ ಓನರ್ಗಳಿಗೆ ಕೊಡ್ಬೇಕಾಗಿರ್ತಕ್ಕಂಥ ಫಂಡ್ನ ರಿಸರ್ವ್ ಫಂಡ್ನ ರೆಡಿ ಮಾಡಿ ಆ ಓನರ್ಗಳಿಗೆ ಕೊಟ್ರೆ ಈ ಸ್ಲಮ್ ಬೋರ್ಡ್ಗಳು ಒಂದ್ ಸ್ವಲ್ಪ ಚೇತರಿಕೆ ಕಾಣ್ತವೆ. ಅದಾದ ನಂತರ ನಮ್ಗೆ ಮೇಲ್ಗಡೆ ಹೋದಂಗೆಲ್ಲ ಕೂಡ್ಲಿಗಿ ಭಾಗದಲ್ಲಿ ಏತ ನೀರಾವರಿ ಯೋಜನೆ ಒಂದನ್ನ ಅತಿ ಶೀಘ್ರದಲ್ಲಿ ಅತಿ ಹೆಚ್ಚು ಅನುದಾನ ನೀಡಿ ಅದನ್ನ ರೈತರಿಗೆ ಸಹಾಯ ಮಾಡ್ಲಿಕ್ಕಾಗಿ ಆ ಮೇಲ್ದಂಡೆ ಯೋಜನೆಯನ್ನ ಮೇಲ್ದರ್ಜೆಗೇರಿಸ್ಕೋಬೇಕು. ಅದಾದ ನಂತರ ಅಲ್ಲಿರೋ ರೈತರಿಗೂ ಎಲ್ಲ ಒಂದು ಅನುಕೂಲ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಅದಕ್ಕೆ ಆ ಬಜೆಟ್ ನಲ್ಲಿ ಅತಿ ಹೆಚ್ಚಿನ ಅನುದಾನ ನೀಡಿ ಆಗ ಅದನ್ನ ಪ್ರೋತ್ಸಾಹ ಮಾಡ್ಬೇಕಂತ ಈ ಮೂಲಕ ನಾನು ಹೇಳ್ತೀನಿ. ವಿಜಯನಗರ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ 7 ಜಿಲ್ಲೆಗಳಲ್ಲಿ ಅತಿ ಹಿಂದುಳಿದ ಒಂದು ಜಿಲ್ಲೆ ಅಂತಂದ್ರೆ ನಮ್ಮ ವಿಜಯನಗರ ಜಿಲ್ಲೆನೆ. ಸುಮಾರು ಈ ಜಿಲ್ಲೆ ಆಗಿ 6-7 ವರ್ಷಗಳ ಸತತವಾಗಿ ನಡೀತಾ ಇದೆ. ಆದ್ರೆ ಇಲ್ಲಿವರೆಗೂ ಕೂಡ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಒಂದು ಸ್ಟೇಡಿಯಂ ಇಲ್ಲ. ಆ ಸ್ಟೇಡಿಯಂ ಕೊರತೆ ಸಾಕಷ್ಟು ನಮ್ಮ ಎಲ್ಲಾ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಬಹಳ ತೊಂದರೆ ಆಗ್ತದೆ. ಯಾವುದೇ ತರದ ನಮಗೆ ಎಕ್ವಿಪ್ಮೆಂಟ್ಸ್ ಇಲ್ದೇನೆ ಸಾಕಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲಿ ಈ ವಿಜಯನಗರ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಕ್ರೀಡೆ ಮುಂದುವರಿಬೇಕಂತಂದ್ರೆಗಿನ ನಮಗೆ ಬೇಕಾದ ರೀತಿಯಲ್ಲಿ ಸೌಲಭ್ಯಗಳು ಮಾಡಿ ಮಲ್ಟಿಪಲ್ ಒಂದು ಸ್ಟೇಡಿಯಂ ಕಟ್ಸ್ಕೊಡ್ಬೇಕಂತಂದೇಳಿ ಈ ಮೂಲಕ ಬೇಡ್ಕೊಳ್ತಾ ಇದ್ದೀವಿ. ಸರ್, ಈ ವಿಜಯನಗರ ಜಿಲ್ಲೆಗೆ ಬಡ್ಜೆಟ್ ಮಂಡನೆಯಲ್ಲಿ ಬಹಳ ಕುಂಠಿತ ಆಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಸಕ್ಕರೆ ಕಾರ್ಖಾನೆ ಮೊಟ್ಟ ಮೊದಲನೇದಾಗಿ ಸಕ್ಕರೆ ಕಾರ್ಖಾನೆ ಬಂದಾಗಿ ಹಲವಾರು ವರ್ಷಗಳಾದ್ರೇನು ಇವತ್ತವರೆಗೆ ಸಕ್ಕರೆ ಕಾರ್ಖಾನೆ ಮಾಡ್ಲಿಕ್ಕೆ ಯಾರು ಮುಂದೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಮಹಿಳಾ ಪೊಲೀಸ್ ಠಾಣೆ ಕಂಪಲ್ಸರಿ ಬೇಕೇ ಬೇಕು. ಯಾಕಂದ್ರೆ ಇವತ್ತು ಮಹಿಳಾ ಪೊಲೀಸ್ ಸ್ಟೇಷನ್ ಇಲ್ದಿದ್ದಕ್ಕೆ ಆದಷ್ಟು ಎಷ್ಟೋ ಅನಾಹುತಗಳು ನಡೆದ್ರೆ ಬೇರೆ ಪೊಲೀಸ್ ಸ್ಟೇಷನ್ಗಳು ಹೋಗ್ತಾರೆ, ಅಲ್ಲಿ ಅಂತ ರೆಸ್ಪಾನ್ಸ್ ಸಿಗ್ಲಾರ್ದಕ್ಕೆ ಮಹಿಳಾ ಪೊಲೀಸ್ ಸ್ಟೇಷನ್ ಕಂಪಲ್ಸರಿ ಬೇಕೇ ಬೇಕು ಈ ಸಂದರ್ಭದಲ್ಲಿ. ಇನ್ನೊಂದೇನಪ್ಪ ಅಂದ್ರೆ ಕಾರ್ಮಿಕರ ಮಧ್ಯದಲ್ಲಿ ಅಂದ್ರೆ ಕಾರ್ಮಿಕರಿಗೆ ಈ ಕಾರ್ಮಿಕ ಲೇಬರ್ ಕಾರ್ಡ್ ಅವೆಲ್ಲ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿವರೆಗೆ ಯಾವುದೇ ತರ ಚಾಲನೆಗೆ ಬಂದಿಲ್ಲ. ಈ ಬಡ್ಜೆಟ್ ಅಲ್ಲಿ ಕಂಪಲ್ಸರಿ ಎಲ್ಲಾ ಕಾರ್ಮಿಕರಿಗೆ, ಆಟೋ ಕಾರ್ಮಿಕರು ಸೇರಿ ಎಲ್ಲರಿಗೆ ಕಾರ್ಮಿಕ ಕಾರ್ಡ್ ಕೊಡ್ಲೇಬೇಕಂತೇಳಿ ನಮ್ಮ ಒತ್ತಾಯ ಇದೆ. ವಿಜಯನಗರ ಜಿಲ್ಲೆಗೆ ನೋಡ್ರಿ, ಈಗಾಗಲೇ ನಮ್ಗೆ ಲಾ ಕಾಲೇಜು ಮತ್ತು ಮೆಡಿಕಲ್ ಕಾಲೇಜನ್ನ ಡಿಮ್ಯಾಂಡ್ ಮಾಡಿದ್ವಿ. ಅದು ವಿಪರ್ಯಾಸ ಏನಂದ್ರೆ ಇವತ್ತಿನ ಸರ್ಕಾರ ಅಧಿಕಾರಕ್ಕೆ ಬಂದಂತ ದಿನದಿಂದ ನಮ್ಗೆ ಇಲ್ಲಿ ಒಂದು ಡಿಸ್ಟಿಕ್ ಹಾಸ್ಪಿಟಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತೆ ಒಂದು ಶುಗರ್ ಫ್ಯಾಕ್ಟರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ಒಂದು ಯಾವ್ದಾದ್ರು ಒಂದು ಲಾ ಕಾಲೇಜು ಅಥವಾ ಡಿಗ್ರಿ ಕಾಲೇಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇಂತಹ ಸರ್ಕಾರಗಳು ಇವತ್ತು ಬಜೆಟ್ ನಲ್ಲಿ ಕನಿಷ್ಠ ಒಂದಿಷ್ಟು ಹಣವನ್ನ ವಿಜಯನಗರ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಅನ್ನ ನೀಡಿ ನಮ್ಗೆ ಈ ಭಾಗದ ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಸರ್ಕಾರಗಳು ತೀರ್ಮಾನ ಮಾಡಬೇಕು ಅಂತೇಳಿ ಇವತ್ತು ಒತ್ತಾಯ ಮಾಡ್ತಾ ಇದ್ವಿ. ಸರ್ ಬಹುಶಃ ತಮಗೆ ವಿಜಯನಗರ ಜಿಲ್ಲೆ ಅಂತಂದು ಹೇಳಿದ್ರೆ ಇದು ಕಲ್ಯಾಣ ಕರ್ನಾಟಕದ ಅತ್ಯಂತ ಹಿಂದುಳಿದ ಜಿಲ್ಲೆ ಆಗಿರ್ತಕ್ಕಂಥದ್ದು. ಇದೀಗ ತಾನೇ ಉದಯ ಆಗಿರ್ತಕ್ಕಂಥ 2020ರಲ್ಲಿ ಡಿಕ್ಲೇರ್ ಆಗಿ 2021ರಲ್ಲಿ ಅದೇ ಅಧಿಕೃತವಾಗಿ ಚಾಲನೆಗೆ ಬಂದಿರತಕ್ಕಂಥದ್ದು. ಆದ್ರೆ 4-5 ವರ್ಷಗಳಲ್ಲಿ ಹೇಳಲಿಕ್ಕೆ ನಾವು ಏನೂ ಇಲ್ಲ. ಆ ರೀತಿಯಲ್ಲಿ ನೀರಸವಾದ ಅಭಿವೃದ್ಧಿ ಆಗ್ತಾ ಇದೆ. ಮುಖ್ಯವಾಗಿ ಜಿಲ್ಲಾ ಕೇಂದ್ರ ಅಂತ ಹೇಳಿದ್ರೆ ಜಿಲ್ಲಾ ಕೇಂದ್ರಕ್ಕೆ ಬೇಕಾಗಿರ್ತಕ್ಕಂಥ ಏನು ಆಫೀಸಸ್ ಇದಾವೆ ಅವು ಸಂಪೂರ್ಣವಾಗಿ ನಮ್ಮ ಜಿಲ್ಲೆಗೆ ಇನ್ನು ಶಿಫ್ಟ್ ಆಗಿಲ್ಲದೆ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಜಿಲ್ಲಾ ಆದ ನಂತರ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇರ್ಬೋದು, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಲಾ ಕಾಲೇಜ್ ಇರ್ಬೋದು, ಇವ್ರನ್ನ ನಾವು ಎಲ್ಲಿಯೂ ಕೂಡ ಕಾಣ್ತಾ ಇಲ್ಲ. ಇದು ಒಂದ್ ರೀತಿಯಲ್ಲಿ ನಮ್ಗೆ ಬೇರೆ ಜಿಲ್ಲೆಗಳನ್ನೇ ಅವಲಂಬಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಆಗಿದೆ. ಇದ್ರ ಜೊತೆಗೆ ಸಿದ್ದರಾಮಯ್ಯನವರು ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಕೀರ್ತಿಗೆ ಪಾತ್ರರಾಗ್ತಾರೆ. ಇದು ದಾಖಲೆ ಬಜೆಟ್ ಅಂತ ಹೇಳಿ ಮೀಡಿಯಾದಲ್ಲೆಲ್ಲ ನಾವು ನೋಡ್ತಾ ಇದೀವಿ. ದಾಖಲೆ ಕೇವಲ ಅಂಕಿ ಅಂಶಗಳಲ್ಲಿ ಇರಬಾರ್ದು ಸರ್. ಜನಮಾನಸದಲ್ಲಿ ಉಳಿಬೇಕಾಗಿರ್ತಕ್ಕಂಥದ್ದನ್ನ ಮಾಡ್ಬೇಕು ಅನ್ನೋದು ನಮ್ಮ ಆಗ್ರಹ ಆಗಿದೆ. ಈ ಬಜೆಟ್ ನಡೀತಕ್ಕಂತ ಅನುಗುಣವಾಗಿ ನಮ್ಮ ಜಿಲ್ಲೆಗೆ ಎಸ್ಪೆಷಲಿ ಬೇಕಾಗಿರೋದು ಸ್ಲಮ್ ಬೋರ್ಡಿಗೆ ಬೇಕಾಗಿರ್ತಕ್ಕಂಥ ಒಂದು ಅನುದಾನನ ಅತಿ ಹೆಚ್ಚಿನ ಮಟ್ಟದಲ್ಲಿ. ಯಾಕೆ ಅಂದ್ರೆ ಇಲ್ಲಿ ಖಾಸಗಿ ಸ್ಲಮ್ಗಳು ಇದಾವೆ, ಆಮೇಲೆ ಸರ್ಕಾರಿ ಸ್ಲಮ್ಗಳು ಇದಾವೆ. ಈ ಖಾಸಗಿ ಸ್ಲಮ್ಗಳಲ್ಲಿ ಓನರ್ಗಳು ಇರ್ತಕ್ಕಂಥ ಕಾರಣ ಆ ಓನರ್ಗಳಿಗೆ ಕೊಡ್ಬೇಕಾಗಿರ್ತಕ್ಕಂಥ ಫಂಡ್ನ ರಿಸರ್ವ್ ಫಂಡ್ನ ರೆಡಿ ಮಾಡಿ ಆ ಓನರ್ಗಳಿಗೆ ಕೊಟ್ರೆ ಈ ಸ್ಲಮ್ ಬೋರ್ಡ್ಗಳು ಒಂದ್ ಸ್ವಲ್ಪ ಚೇತರಿಕೆ ಕಾಣ್ತವೆ.
ಅದಾದ ನಂತರ ನಮ್ಗೆ ಮೇಲ್ಗಡೆ ಹೋದಂಗೆಲ್ಲ ಕೂಡ್ಲಿಗಿ ಭಾಗದಲ್ಲಿ ಏತ ನೀರಾವರಿ ಯೋಜನೆ ಒಂದನ್ನ ಅತಿ ಶೀಘ್ರದಲ್ಲಿ ಅತಿ ಹೆಚ್ಚು ಅನುದಾನ ನೀಡಿ ಅದನ್ನ ರೈತರಿಗೆ ಸಹಾಯ ಮಾಡ್ಲಿಕ್ಕಾಗಿ ಆ ಮೇಲ್ದಂಡೆ ಯೋಜನೆಯನ್ನ ಮೇಲ್ದರ್ಜೆಗೆ ಏರಿಸ್ಕೋಬೇಕು. ಅದಾದ ನಂತರ ಅಲ್ಲಿರೋ ರೈತರಿಗೂ ಎಲ್ಲ ಒಂದು ಅನುಕೂಲ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಅದಕ್ಕೆ ಆ ಬಜೆಟ್ ನಲ್ಲಿ ಅತಿ ಹೆಚ್ಚಿನ ಅನುದಾನ ನೀಡಿ ಆಗ ಅದನ್ನು ಪ್ರೋತ್ಸಾಹ ಮಾಡ್ಬೇಕಂತ ಈ ಮೂಲಕ ನಾನು ಹೇಳ್ತೀನಿ. ನಾನು ವಿಜಯನಗರ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ 7 ಜಿಲ್ಲೆಗಳಲ್ಲಿ ಅತಿ ಹಿಂದುಳಿದ ಒಂದು ಜಿಲ್ಲೆ ಅಂತಂದ್ರೆ ನಮ್ಮ ವಿಜಯನಗರ ಜಿಲ್ಲೆನೆ. ಸುಮಾರು ಈ ಜಿಲ್ಲೆ ಆಗಿ 6-7 ವರ್ಷಗಳ ಸತತವಾಗಿ ನಡೀತಾ ಇದೆ. ಆದ್ರೆ ಇಲ್ಲಿವರೆಗೂ ಕೂಡ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಒಂದು ಸ್ಟೇಡಿಯಂ ಇಲ್ಲ. ಆ ಸ್ಟೇಡಿಯಂ ಕೊರತೆ ಸಾಕಷ್ಟು ನಮ್ಮ ಎಲ್ಲ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಬಹಳ ತೊಂದರೆ ಆಗ್ತದೆ. ಯಾವುದೇ ತರದ ನಮಗೆ ಎಕ್ವಿಪ್ಮೆಂಟ್ಸ್ ಇಲ್ದೇನೆ ಸಾಕಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲಿ ಈ ವಿಜಯನಗರ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಕ್ರೀಡೆ ಮುಂದುವರಿಬೇಕಂತಂದ್ರೆಗಿನ ನಮಗೆ ಬೇಕಾದ ರೀತಿಯಲ್ಲಿ ಸೌಲಭ್ಯಗಳು ಮಾಡಿ ಮಲ್ಟಿಪಲ್ ಒಂದು ಸ್ಟೇಡಿಯಂ ಕಟ್ಸ್ಕೊಡ್ಬೇಕಂತಂದೇಳಿ ಈ ಮೂಲಕ ಬೇಡ್ಕೊಳ್ತಾ ಇದ್ದೀವಿ. ಸರ್, ಈಗ ವಿಜಯನಗರ ಜಿಲ್ಲೆಗೆ ಬಡ್ಜೆಟ್ ಮಂಡನೆಯಲ್ಲಿ ಬಹಳ ಕುಂಠಿತ ಆಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಸಕ್ಕರೆ ಕಾರ್ಖಾನೆ ಮೊಟ್ಟ ಮೊದಲನೇದಾಗಿ ಸಕ್ಕರೆ ಕಾರ್ಖಾನೆ ಬಂದಾಗಿ ಹಲವಾರು ವರ್ಷಗಳಾದ್ರೇನು ಇವತ್ತವರೆಗೆ ಸಕ್ಕರೆ ಕಾರ್ಖಾನೆ ಮಾಡ್ಲಿಕ್ಕೆ ಯಾರು ಮುಂದೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಮಹಿಳಾ ಪೊಲೀಸ್ ಸ್ಟೇಷನ್ ಕಂಪಲ್ಸರಿ ಬೇಕೇ ಬೇಕು. ಯಾಕಂದ್ರೆ ಇವತ್ತು ಮಹಿಳಾ ಪೊಲೀಸ್ ಸ್ಟೇಷನ್ ಇಲ್ದಿದ್ದಕ್ಕೆ ಆದಷ್ಟು ಎಷ್ಟೋ ಅನಾಹುತಗಳು ನಡೆದ್ರೆ ಬೇರೆ ಪೊಲೀಸ್ ಸ್ಟೇಷನ್ಗಳು ಹೋಗ್ತಾರೆ, ಅಲ್ಲಿ ಅಂತ ರೆಸ್ಪಾನ್ಸ್ ಸಿಗ್ಲಾರ್ದಕ್ಕೆ ಮಹಿಳಾ ಪೊಲೀಸ್ ಸ್ಟೇಷನ್ ಕಂಪಲ್ಸರಿ ಬೇಕೇ ಬೇಕು ಈ ಸಂದರ್ಭದಲ್ಲಿ. ಇನ್ನೊಂದೇನಪ್ಪ ಅಂದ್ರೆ ಕಾರ್ಮಿಕರ ಮಧ್ಯದಲ್ಲಿ ಅಂದ್ರೆ ಕಾರ್ಮಿಕರಿಗೆ ಈ ಕಾರ್ಮಿಕ ಲೇಬರ್ ಕಾರ್ಡ್ ಅವೆಲ್ಲ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿವರೆಗೆ ಯಾವುದೇ ತರ ಚಾಲನೆಗೆ ಬಂದಿಲ್ಲ. ಈ ಬಡ್ಜೆಟ್ ಅಲ್ಲಿ ಕಂಪಲ್ಸರಿ ಎಲ್ಲ ಕಾರ್ಮಿಕರಿಗೆ, ಆಟೋ ಕಾರ್ಮಿಕರು ಸೇರಿ ಎಲ್ಲರಿಗೆ ಕಾರ್ಮಿಕ ಕಾರ್ಡ್ ಕೊಡ್ಲೇಬೇಕಂತೇಳಿ ನಮ್ಮ ಒತ್ತಾಯ ಇದೆ. ವಿಜಯನಗರ ಜಿಲ್ಲೆಗೆ ನೋಡ್ರಿ, ಈಗಾಗಲೇ ನಮ್ಗೆ ಲಾ ಕಾಲೇಜು ಮತ್ತು ಮೆಡಿಕಲ್ ಕಾಲೇಜನ್ನ ಡಿಮ್ಯಾಂಡ್ ಮಾಡಿದ್ವಿ. ಅದು ವಿಪರ್ಯಾಸ ಏನಂದ್ರೆ ಇವತ್ತಿನ ಸರ್ಕಾರ ಅಧಿಕಾರಕ್ಕೆ ಬಂದಂತ ದಿನದಿಂದ ನಮ್ಗೆ ಇಲ್ಲಿ ಒಂದು ಡಿಸ್ಟಿಕ್ ಹಾಸ್ಪಿಟಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತೆ ಒಂದು ಶುಗರ್ ಫ್ಯಾಕ್ಟರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ಒಂದು ಯಾವ್ದಾದ್ರು ಒಂದು ಲಾ ಕಾಲೇಜು ಅಥವಾ ಡಿಗ್ರಿ ಕಾಲೇಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇಂತಹ ಸರ್ಕಾರಗಳು ಇವತ್ತು ಬಜೆಟ್ ನಲ್ಲಿ ಕನಿಷ್ಠ ಒಂದಿಷ್ಟು ಹಣವನ್ನ ವಿಜಯನಗರ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಅನ್ನ ನೀಡಿ ನಮ್ಗೆ ಈ ಭಾಗದ ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಸರ್ಕಾರಗಳು ತೀರ್ಮಾನ ಮಾಡಬೇಕು ಅಂತೇಳಿ ಇವತ್ತು ಒತ್ತಾಯ ಮಾಡ್ತಾ ಇದ್ವಿ. ಸರ್, ಬಹುಶಃ ತಮಗೆ ವಿಜಯನಗರ ಜಿಲ್ಲೆ ಅಂತಂದು ಹೇಳಿದ್ರೆ ಇದು ಕಲ್ಯಾಣ ಕರ್ನಾಟಕದ ಅತ್ಯಂತ ಹಿಂದುಳಿದ ಜಿಲ್ಲೆ ಆಗಿರ್ತಕ್ಕಂಥದ್ದು. ಇದೀಗ ತಾನೇ ಉದಯ ಆಗಿರ್ತಕ್ಕಂಥ 2020ರಲ್ಲಿ ಡಿಕ್ಲೇರ್ ಆಗಿ 2021ರಲ್ಲಿ ಅದೇ ಅಧಿಕೃತವಾಗಿ ಚಾಲನೆಗೆ ಬಂದಿರತಕ್ಕಂಥದ್ದು. ಆದ್ರೆ 4-5 ವರ್ಷಗಳಲ್ಲಿ ಹೇಳಲಿಕ್ಕೆ ನಾವು ಏನು ಇಲ್ಲ, ಆ ರೀತಿಯಲ್ಲಿ ನೀರಸವಾದ ಅಭಿವೃದ್ಧಿ ಆಗ್ತಾ ಇದೆ. ಮುಖ್ಯವಾಗಿ ಜಿಲ್ಲಾ ಕೇಂದ್ರ ಅಂತ ಹೇಳಿದ್ರೆ ಜಿಲ್ಲಾ ಕೇಂದ್ರಕ್ಕೆ ಬೇಕಾಗಿರ್ತಕ್ಕಂಥ ಏನು ಆಫೀಸರ್ಸ್ ಇದಾವೆ ಅವು ಸಂಪೂರ್ಣವಾಗಿ ನಮ್ಮ ಜಿಲ್ಲೆಗೆ ಇನ್ನು ಶಿಫ್ಟ್ ಆಗಿಲ್ಲದೆ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಜಿಲ್ಲಾ ಆದ ನಂತರ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇರ್ಬೋದು, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಲಾ ಕಾಲೇಜ್ ಇರ್ಬೋದು, ಇವನ್ನ ನಾವು ಎಲ್ಲಿಯೂ ಕೂಡ ಕಾಣ್ತಾ ಇಲ್ಲ. ಇದು ಒಂದ್ ರೀತಿಯಲ್ಲಿ ನಮ್ಗೆ ಬೇರೆ ಜಿಲ್ಲೆಗಳನ್ನೇ ಅವಲಂಬಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಆಗಿದೆ. ಇದ್ರ ಜೊತೆಗೆ ಸಿದ್ದರಾಮಯ್ಯನವರು ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಕೀರ್ತಿಗೆ ಪಾತ್ರರಾಗ್ತಾರೆ. ಇದು ದಾಖಲೆ ಬಜೆಟ್ ಅಂತ ಹೇಳಿ ಮೀಡಿಯಾದಲ್ಲೆಲ್ಲ ನಾವು ನೋಡ್ತಾ ಇದೀವಿ. ದಾಖಲೆ ಕೇವಲ ಅಂಕಿಅಂಶಗಳಲ್ಲಿ ಇರಬಾರ್ದು ಸರ್, ಜನಮಾನಸದಲ್ಲಿ ಉಳಿಬೇಕಾಗಿರ್ತಕ್ಕಂಥದ್ದನ್ನ ಮಾಡ್ಬೇಕು ಅನ್ನೋದು ನಮ್ಮ ಆಗ್ರಹ ಆಗಿದೆ.